ಬೆಳಬೆಳಿಗ್ಗೆ ಪಿರಿಪಿರಿ ಮಳೆ ಮಧ್ಯ ಮೂಡೋ ಸೂರ್ಯನ ಜೊತೆ ನಾನವತ್ತೋಗಿದ್ದೆ ಆಗುಂಬೆ ಮಡಿಲಲ್ಲಿರೋ ಕುಂದಾದ್ರಿ ಗುಡ್ಡದ ತಪ್ಪಲಿನ ತೀರ್ಥಹಳ್ಳಿ ತಾಲೂಕಿನ ಕೆಂದಾಳು ಬೈಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನೆತಾಳಿಗೆ. ಈ ಶಾಲೆಯಲ್ಲಿ ನಡೀತಿದ್ದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ತಾಯಿ ಭಾರತಾಂಬೆಯ ತ್ರಿವರ್ಣ ಧ್ವಜನ ಹಾರಿಸುವ ಆ ಪುಣ್ಯದ ಅವಕಾಶನ ಈ ಶಾಲೆಯ ಸಮಿತಿ ನನಗೆ ಕಲ್ಪಿಸಿಕೊಟ್ಟಿತ್ತು. ಸುಂದರವಾದ ಮಲೆನಾಡಿನ ಪ್ರಕೃತಿ ನಡುವೆ ಅಚ್ಚುಕಟ್ಟಾಗಿರುವ ಭವ್ಯ ವಿದ್ಯಾದೇಗುಲದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನ್ನ ಮನಸ್ಸಿಗೆ ಒಂದು ರೀತಿ ಆನಂದ ತಂದುಕೊಟ್ಟಿತ್ತು. ಕಳೆದ 10 ವರ್ಷಗಳಿಗಿಂತ ಹಿಂದೆ ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು ಇದ್ದು ಹಾಗೂ ದಾಖಲಾತಿಯಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲದೆ ಮುಚ್ಚಿ ಹೋಗುವ ಪರಿಸ್ಥಿತಿಯಲ್ಲಿದ್ದಂತ ಈ ಶಾಲೆ ಇಂದಿಗೆ ಊರಿನ ಗ್ರಾಮಸ್ಥರು, ಪೋಷಕರು, ಶಾಲಾ ಅಭಿವೃದ್ಧಿ ಸಮಿತಿ ಹಾಗೂ ಶಿಕ್ಷಕರ ಒಗ್ಗಟ್ಟಿನ ಶ್ರಮದಿಂದ ಒಂದು ಮಾದರಿ ಶಾಲೆಯಾಗಿ ರೂಪುಗೊಂಡಿದ್ದಲ್ಲದೆ ಪ್ರತಿ ವರ್ಷದಿಂದ ವರ್ಷಕ್ಕೆ ದಾಖಲಾತಿಯನ್ನು ಹೆಚ್ಚುತ್ತಾ ಬಂದಿದೆ. ಕ್ರೀಡೆ, ಕಲೆ, ಸಂಸ್ಕೃತಿ ಹಾಗೂ ಶೈಕ್ಷಣಿಕವಾಗಿ ಈ ಶಾಲೆ ಬಹಳಷ್ಟು ಹೆಸರು ಮಾಡಿದಲ್ಲದೆ ಹಲವಾರು ಗಣ್ಯಾತಿ ಗಣ್ಯರಿಂದ ಮೆಚ್ಚುಗೆ ಪಡೆದಿದೆ. ಇಂತಹ ಹೊನ್ನೆತಾಳಿನ ಈ ಸರ್ಕಾರಿ ಶಾಲೆಗೆ ನನ್ನನ್ನು ಕರೆಸಿ ಧ್ವಜಾರೋಹಣ ಮಾಡಿಸಿದಲ್ಲದೆ ನನ್ನ ಚಿಕ್ಕ ಪುಟ್ಟ ಕಾರ್ಯಗಳನ್ನ ಗುರುತಿಸಿ ಸನ್ಮಾನ ಮಾಡಿದ್ದು ನಿಜಕ್ಕೂ ಮನಸ್ಸಿಗೆ ತುಂಬಾ ಆನಂದ ಕೊಟ್ಟಿತ್ತು. ಬೆಳಬೆಳಿಗ್ಗೆ ಶಾಲೆ ಆವರಣದಲ್ಲಿ ಮಕ್ಕಳೆಲ್ಲ ಬಂದು ಸೇರಿದ್ರು. ಆಗಸ್ಟ್ ತಿಂಗಳ ಆ ತಂಪು ಗಾಳಿ, ಜಿಟಿ ಜಿಟಿ ಜಿನುಗುವ ಮಳೆ ಮಧ್ಯದಲ್ಲಿ ಧ್ವಜಸ್ತಂಭ ಹಾಗೂ ಶಾಲೆಯನ್ನು ಸಿಂಗಾರಗೊಳಿಸಿ ತ್ರಿವರ್ಣ ಧ್ವಜ ಮುಗಿಲೆತ್ತರಕ್ಕೆ ಹಾರಿದಾಗ ಆ ಪುಟ್ಟ ಕೈಗಳು ಸಲ್ಯೂಟ್ ಹೊಡೆದು ರಾಷ್ಟ್ರಗೀತೆ ಹಾಡಿ ನಮ್ಮ ದೇಶ ನಮ್ಮ ಹೆಮ್ಮೆ ಎನ್ನುವ ಭಾವನೆಯೊಂದಿಗೆ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಹೊರಟು ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅಂತ ಇಡೀ ಊರಿಗೆ ಕೇಳುವಂತೆ ಜೈಕಾರ ಕೂಗುತ್ತಾ ಊರಿನ ಗ್ರಾಮ ಪಂಚಾಯಿತಿ ಮತ್ತು ಸಹಕಾರ ಸಂಘದ ಎದುರು ಧ್ವಜಾರೋಹಣ ನಡೆಸಿಕೊಟ್ಟು ಮರಳಿ ಶಾಲೆ ಕಡೆ ಹಿಂತಿರುಗಿ ಸಭಾ ಕಾರ್ಯಕ್ರಮದ ನಂತರ ಲಘು ಉಪಹಾರ ಸೇವಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭಿಸಿದ್ರು. ವಾರ ಪೂರ್ತಿ ಕಲಿತ ಭಾಷಣ, ಹಾಡು, ಕುಣಿತ, ದೇಶಭಕ್ತಿ ಗೀತೆಗಳು ಎಲ್ಲವೂ ಶುರುವಾಗಿತ್ತು. ಈ ಶಾಲೆಯ ಅಭಿವೃದ್ಧಿ ಸಮಿತಿ ಹಾಗೂ ಶಿಕ್ಷಕರು ಮತ್ತು ಮಕ್ಕಳ ಚುರುಕು ಹಾಗೂ ಚಟುವಟಿಕೆ ಭರಿತ ಮನಸ್ಥಿತಿ ಎಲ್ಲರಲ್ಲೂ ಒಂದು ರೀತಿ ಸಂತಸ ಹುಟ್ಟು ಹಾಕಿತ್ತು. ಇವೆಲ್ಲವನ್ನು ನೋಡುವಾಗ ಎಲ್ಲೋ ಒಂದು ಕ್ಷಣದಲ್ಲಿ ನನಗೆ ನನ್ನ ಶಾಲಾ ದಿನಗಳು ಮತ್ತೆ ನೆನಪಾಗಿತ್ತು. ಅಂದು ಕೈಗೆ ಸಿಕ್ತಿದ್ದ ಆ ಶಾಲೆಯ ಸ್ವಾತಂತ್ರ್ಯ ದಿನಾಚರಣೆಯ ಪುಟ್ಟ ಸಿಹಿ ಪೊಟ್ಟಣದಲ್ಲಿ ಸಿಕ್ತಿದ್ದಂತಹ ಆನಂದ ಇವತ್ತು ಎಷ್ಟೇ ದೊಡ್ಡ ರೆಸ್ಟೋರೆಂಟ್ ಅಲ್ಲಿ ಏನೇ ತಿಂದ್ರು ಸಿಗೋಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ವಯಸ್ಸಾಯ್ತು, ಶಾಲೆ ದಿನಗಳು ಮುಗಿದೋಯ್ತು. ಇವತ್ತು ನಮ್ಗೆ ಆಗಸ್ಟ್ 15 ಅಂದ್ರೆ ಬರೀ ಕ್ಯಾಲೆಂಡರ್ ಅಲ್ಲಿರೋ ಒಂದು ಗೌರ್ಮೆಂಟ್ ರಜೆ ಆಗ್ಬಿಟ್ಟಿದೆ. ಆದ್ರೆ ಕಣ್ಣು ಮುಚ್ಚಿ ಹಳೆದ್ನೆಲ್ಲ ಯೋಚಿಸಿದಾಗ ಇಂದಿಗೂ ಆ ಶಾಲೆ ಯೂನಿಫಾರ್ಮ್, ಆ ಚಾಕ್ಲೇಟ್ ಮತ್ತು ಹೃದಯದಾಳದಿಂದ ಬಂದ ಆ ಒಂದೇ ಮಾತರಂ ನಮ್ಗೆ ನಮ್ಮ ಆ ಬಾಲ್ಯದ ಸುಂದರ ದಿನಗಳನ್ನು ನೆನಪಿಸ್ತಲೇ ಇರುತ್ತೆ. ಸರಿ, ಹಾಗಾದ್ರೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನ್ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.